ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಧರಣಿ ಕುರಿತಾಗಿ ಕಲಾಪದಲ್ಲೂ ಕೂಡ ಚರ್ಚೆ ಆಯಿತು. ಅದಾದ ಬಳಿಕ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ. ನಮ್ಮ ಪಕ್ಷದ ನಿಲುವು ಇವತ್ತಿನ ನಮ್ಮ ಸದನದ ಕಲಾಪದಲ್ಲಿ ಕೇಂದ್ರ ಸರ್ಕಾರದವರು ಕೊಡೋದಿಲ್ಲ, ರಾಜ್ಯ ಸರ್ಕಾರದವರು ಅದನ್ನು ಬಿಡುಗಡೆ ಮಾಡೋದಿಲ್ಲ. ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಸರ್? ಮತ್ತೆ ಬೇರೆ ಈಗ ನಾನು ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಮನವಿ ಮಾಡ್ತೇನೆ, ನಿಮ್ಮಿಬ್ಬರ ಆಟ ಬಿಡಿ. ನೀವು ಅವ್ರ ದೂಷಣೆ ಮಾಡೋದು, ಇನ್ನು ಅವರು ನಿಮ್ಮನ್ನು ದೂಷಣೆ ಮಾಡೋದ್ರಿಂದ ಯಾರೋ ನ್ಯಾಯ ಕೇಳ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡದೆ ಈ ಆಟ ಆಡೋದನ್ನು ಬಿಡಿ. ಇಬ್ಬರು ನೀವಿಬ್ಬರು ಆಂತರಿಕವಾಗಿ ನೀವು ಒಡೆದಾಗ ಮಾಡೋ, ನಾವು ಒತ್ತಾಗ ಮಾಡ್ತೀವಿ ಅಂತಕ್ಕಂಥ ನಿಮ್ಮ ಕಣ್ಣ ಮುಚ್ಚಾಲೆ ಆಟ ನಿಲ್ಲಿಸಿ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ರಸ್ತೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಆ ಬಿಸಿಲಲ್ಲಿ ಕೂತಿದ್ದಾರೆ ನಿನ್ನೆಯಿಂದ. ಅವ್ರಿಗೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ನೀವು. ಇವತ್ತು ನಿಮ್ಮ ಜವಾಬ್ದಾರಿ ಇದೆ ಸರ್ಕಾರದ್ದು. ಅದರಿಂದ ಇಲ್ಲಿ ಯಾವುದೋ ಡೈರಿ ಇಶ್ಯೂ ಇಟ್ಕೊಂಡು 2 ದಿನದ ಕಲಾಪ ವ್ಯರ್ಥ ಮಾಡಿದ್ದಾರೆ ಸದನದಲ್ಲಿ. ಇದು ಪ್ರಮುಖವಾದಂಥ ಮಹತ್ವವಾದಂಥ ವಿಷಯ. ಇವತ್ತು ಸದನದಲ್ಲಿ ಏನು ವಿಷಯ ಚರ್ಚೆ ಮಾಡಬೇಕು ನಾವು? ಇಂಥ ಒಂದು ವಿಷಯದಲ್ಲಿ ಸರ್ಕಾರ ಇವತ್ತು ಲಘುವಾಗಿ ಪರಿಗಣಿಸಿದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಸದನದ ಕಲಾಪಗಳು ನಡೀದೇ ಇದ್ರೂ ಚಿಂತೆ ಇಲ್ಲ. ಅವ್ರಿಗೆ ನ್ಯಾಯ ದೊರಕಬೇಕು ಅನ್ನೋದೇ ನಮ್ಮ ಹೋರಾಟ ಇಲ್ಲ.